Good morning to all. Myself Nandini. I welcome you all to the today's session about BCD to 7 segment decoder. In this class, we are going to learn about BCD to 7 segment decoder, and the course objectives we are going to study are definition, block diagram, design of BCD to 7 segment decoder, application, MCQ questions and conclusion. First, definition. BCD to 7 segment decoder. It is a combinational circuit. This type of decoder is known as a combinational circuit. Combinational circuit means a circuit which is made up of 2 or more gates, then it is known as a combinational circuit. It has 4 inputs and 7 outputs. The output is given to the 7 segment LCD or LED to display the decimal number depending upon the inputs. LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಆ್ಯಂಡ್ LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ನಾವು ಡಿಕೋಡರಿಂದ ಏನು ಬರುತ್ತೆ ಔಟ್ಪುಟ್ಟು ಅದನ್ನು ನಾವು LCD ಆರ್ LED ಡಯೋಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ದ್ಯಾಟ್ ನಾವೇನು ನೋಡ್ತೀವಿ ಔಟ್ಪುಟ್ ಅಂತಂದರೆ ಅದರದ್ದು ಕರೆಸ್ಪಾಂಡಿಂಗ್ ಡೆಸಿಮಲ್ ನಂಬರ್ಸ್ನ ನೋಡ್ತೀವಿ. ಇನ್ಪುಟ್ ನಾವೇನು ಕೊಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಇನ್ಪುಟ್ ಇಟ್ ವಿಲ್ ಡಿಸ್ಪ್ಲೇ ದ ಕರೆಸ್ಪಾಂಡಿಂಗ್ ಡೆಸಿಮಲ್ ನಂಬರ್ ಆನ್ ದ ಔಟ್ಪುಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನಲ್ ಸರ್ಕ್ಯೂಟ್ ಆ್ಯಂಡ್ ಇಟ್ ಹ್ಯಾಸ್ ಅ 4 ಇನ್ಪುಟ್ಸ್ ಆ್ಯಂಡ್ 7 ಔಟ್ಪುಟ್ಸ್. ಅಗೇನ್ BCD ಟು 7 ಸೆಗ್ಮೆಂಟ್ ಡಿಕೋಡರಲ್ಲಿ ನಾವು ನೋಡಿದ್ರೆ ಸೊ ಇಟ್ ಈಸ್ ಅ 4 ಬಿಟ್ BCD ಕೋಡ್. ಅಂದರೆ ನಾವು ಕೊಡೋ ಅಂಥದ್ದು 4 ಬಿಟ್ ಇನ್ಪುಟ್ ಇರುತ್ತೆ ಮತ್ತು ಔಟ್ಪುಟ್ ಬರೋದು 7 ಬಿಟ್ ಕೋಡ್. ಇಟ್ ಅಲೌಸ್ ಡೆಸಿಮಲ್ ಈಕ್ವಿವೆಲೆಂಟ್ ಟು ಬಿ ಡಿಸ್ಪ್ಲೇಡ್ ಡಿಪೆಂಡಿಂಗ್ ಇನ್ ದ ಇನ್ಪುಟ್ಸ್. ನಾವು ಏನು ಇನ್ಪುಟ್ನ ಕೊಡ್ತಿರ್ತೀವಿ ಅದರದ್ದು ಈಕ್ವಿವೆಲೆಂಟ್ ಆಗಿರುವಂಥ ಡೆಸಿಮಲ್ ನಂಬರ್ನ ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ನಾವು ಈ ಡಯಾಗ್ರಾಮ್ನ ನೋಡಿದ್ರೆ ಇದನ್ನು ನಾವು ಬ್ಲಾಕ್ ಡಯಾಗ್ರಾಮ್ ಆಫ್ BCD ಟು 7 ಸೆಗ್ಮೆಂಟ್ ಡಿಕೋಡರ್ ಅಂತ ಕರಿತೀವಿ. ಈ ಕಡೆ ಲೆಫ್ಟ್ ಪಾರ್ಟಲ್ಲಿ ನಾವೇನು ಮಾಡಿದ್ದೀವಿ ಕ್ಯಾಪಿಟಲ್ ಲೆಟರ್ ABCD ಈ 4ನ್ನ ನಾವೇನಂತ ಕರಿತೀವಿ ಅಂದರೆ ಇನ್ಪುಟ್ ಅಂತ ಕರಿತೀವಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ BCD ಟು 7 ಸೆಗ್ಮೆಂಟ್ ಡಿಕೋಡರಲ್ಲಿ 4 ಇನ್ಪುಟ್ ಇರುತ್ತೆ ಆ್ಯಂಡ್ ಇಟ್ ವಿಲ್ ಪ್ರೊಡ್ಯೂಸಸ್ ದಿ 7 ಔಟ್ಪುಟ್. ಸೊ 7 ಔಟ್ಪುಟ್ನ ನಾವು ಲೇಬಲ್ ಹೆಂಗೆ ಮಾಡಿದ್ದೀವಿ ಅಂದರೆ ಸ್ಮಾಲ್ ಲೆಟರ್ಸಿಂದ ABCDEFG ಇದನ್ನು ಔಟ್ಪುಟ್ ಅಂತ ಕರಿತೀವಿ ಮತ್ತು ಇದನ್ನು ಇನ್ಪುಟ್ ಅಂತ ಕರಿತೀವಿ. ಸೊ ಔಟ್ಪುಟ್ಟಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಅ ಈಕ್ವಿವೆಲೆಂಟ್ ಡೆಸಿಮಲ್ ನಂಬರ್. ಡೆಸಿಮಲ್ ನಂಬರ್ಸ್ ಅಂತ ಅಂದರೆ 0 ಇಂದ 8 ತನಕನೂ ಅದು ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಇಲ್ಲಿ ನಾವು ಇದನ್ನು 8 ಹಾಕಿರೋದು. ಸೊ ನಾನೀಗ ಯಾವುದೋ ಒಂದು A ಅಂತ ಇನ್ಪುಟ್ ಕೊಟ್ಟರೆ ಇಟ್ ವಿಲ್ ಪ್ರೊಡ್ಯೂಸಸ್ ದಿ 0 ಔಟ್ಪುಟ್. ಹಾಗೆ Bಗೆ ನಾನು ಕೊಡೋ ಅಂಥ ಇನ್ಪುಟ್ ಮೇಲೆ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಡೆಸಿಮಲ್ ನಂಬರ್ ಶುಡ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇನ್ಪುಟ್ ಈಸ್ ಅ 4 ಬಿಟ್ ಬೈನರಿ ಕೋಡ್ ಕೊಡ್ತೀವಿ ಆ್ಯಂಡ್ ಔಟ್ಪುಟ್ ಈಸ್ ಅ 7 ಬಿಟ್ ಕೋಡ್ ಆ್ಯಂಡ್ ಔಟ್ಪುಟ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ದಟ್ ವಿಲ್ ಬಿ ಅ ಡೆಸಿಮಲ್ ನಂಬರ್. ದಟ್ ವಿಲ್ ನಾವೇನು ಇನ್ಪುಟ್ನ ಕೊಟ್ಟಿರ್ತೀವಿ ಅದ್ರ ಈಕ್ವಿವೆಲೆಂಟ್ ಡೆಸಿಮಲ್ ನಂಬರು ಔಟ್ಪುಟ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಈ ಔಟ್ಪುಟ್ ಮೇಲೆ ಡಿಸ್ಪ್ಲೇ ಆಗಿರೋದಕ್ಕೆ ನಾವು ಅದನ್ನು ನೋಡೋದಕ್ಕೆ LCD ಆರ್ LED ಡಯೋಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೇಮು ನಾನಿಲ್ಲಿ ಒಂದು ಬ್ಲಾಕ್ ಡಯಾಗ್ರಾಮ್ನ ಹಾಕಿದ್ದೀನಿ. ಈ ಬ್ಲಾಕ್ ಡಯಾಗ್ರಾಮ್ನ ನಾವು BCD ಟು 7 ಸೆಗ್ಮೆಂಟ್ ಡಿಕೋಡರ್ ಬ್ಲಾಕ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಇಲ್ಲಿ ಅಗೇನ್ ಇನ್ಪುಟ್ಸು 4 ಇನ್ಪುಟ್ಸ್ ಇದೆ. ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C, ಕ್ಯಾಪಿಟಲ್ D. ದೀಸ್ ಆರ್ ದ ಇನ್ಪುಟ್ಸ್. ಈ ಕಡೆ ನಾವು ತೋರಿಸಿರೋದು ದೀಸ್ ಆರ್ ದ ಔಟ್ಪುಟ್ಸ್. 4 ಇನ್ಪುಟ್ ಲೈನ್ಸ್ ಇದೆ, 7 ಔಟ್ಪುಟ್ ಲೈನ್ಸ್ ಇದೆ ಅಂದರೆ ಮೀನಿಂಗು ದಿಸ್ ಡಿಕೋಡರ್ ಇಸ್ ಟೇಕಿಂಗ್ 4 ಬಿಟ್ ಇನ್ಪುಟ್ ಆ್ಯಂಡ್ ಇಟ್ ಈಸ್ ಡಿಸ್ಪ್ಲೇಯಿಂಗ್ 7 ಬಿಟ್ ಔಟ್ಪುಟ್ ಲೈನ್ಸ್. ನೆಕ್ಸ್ಟ್ ಇದನ್ನು ಯಾವ ಥರ ಡಿಸೈನ್ ಮಾಡ್ತೀವಿ? ಡಿಸೈನಿಂಗ್ ಆಫ್ BCD ಟು 7 ಸೆಗ್ಮೆಂಟ್ ಡಿಸ್ಪ್ಲೇ ಡಿಕೋಡರ್ ಕನ್ಸಿಸ್ಟ್ ಆಫ್ 4 ಸ್ಟೆಪ್ಸ್. ಅದರಲ್ಲಿ ಫಸ್ಟ್ ಸ್ಟೆಪ್ನ ನಾವು ಅನಾಲಿಸಿಸ್ ಸ್ಟೆಪ್ ಅಂತ ಕರಿತೀವಿ, ಸೆಕೆಂಡ್ ಒನ್ನ ಟ್ರೂತ್ ಟೇಬಲ್ ಡಿಸೈನ್ ಅಂತ ಕರಿತೀವಿ, ಥರ್ಡ್ ಒನ್ನ ಕೆ ಮ್ಯಾಪಿಂಗ್ ಅಂತ ಕರಿತೀವಿ, ಫೋರ್ತ್ ಒನ್ನ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ BCD ಟು 7 ಸೆಗ್ಮೆಂಟ್ ಡಿಕೋಡರಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಡಿಸ್ಪ್ಲೇ ಡಿಕೋಡರ್ನ ಯೂಸ್ ಮಾಡಿಕೊಂಡು ನಾವು ಕೊಡೋ ಅಂಥ ಇನ್ಪುಟ್ಟು ಔಟ್ಪುಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋದಕ್ಕೆ ನಾವು 4 ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀವಿ. So the designing of BCD to 7 segment display decoder consists of 4 steps: analysis step, truth table design, K mapping and logic circuit.
ಸೊ ಫಸ್ಟ್ ಸ್ಟೆಪ್ಪು ಆಲ್ರೆಡಿ ಅನಾಲಿಸಿಸ್ ಅಂತ ಅಂದರೆ ದ ಫಸ್ಟ್ ಸ್ಟೆಪ್ ಟು ದಿಸ್ ಸರ್ಕ್ಯೂಟ್ ಡಿಸೈನ್ ಇಸ್ ಅನ್ ಅನಾಲಿಸಿಸ್ ಆಫ್ ದಿ ಕಾಮನ್ ಕ್ಯಾಥೋಡ್ 7 segment ಡಿಸ್ಪ್ಲೇ ಆ್ಯಂಡ್ ಅರೇಂಜಿಂಗ್ ನಮ್ಗೇನು ಬೇಕೋ ಅದನ್ನು ನಾವೇನು ಮಾಡ್ತೀವಿ, ಯಾವುದು ಬೇಕೋ ಕ್ಯಾಥೋಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ದಿಸ್ ಡಿಸ್ಪ್ಲೇ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ವಿತ್ 7 LED. ಅಂದರೆ ನಮ್ಗೆ ಏನು ಔಟ್ಪುಟ್ ಬೇಕು ಅದನ್ನು ಫಸ್ಟು ನಾವೇನು ಮಾಡ್ತಿದ್ದೀವಿ, ಅನಲೈಸ್ ಮಾಡ್ಕೋತೀವಿ. ಸೊ ಇದರಲ್ಲಿ ನಮಗೆ BCD ಟು 7 segment ಆಗಿರೋದ್ರಿಂದ 7 LEDsನ ತಗೋತೀವಿ. ಮತ್ತು ಅದನ್ನು ಯಾವ ಫಾರ್ಮಲ್ಲಿ ಅರೇಂಜ್ ಮಾಡಿರ್ತೀವಿ ಅಂದರೆ ಇಟ್ ವಿಲ್ ಬಿ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ H. ಸೊ ಇಲ್ಲಿ ನೋಡಿದ್ರೆ 7 segment ಡಿಸ್ಪ್ಲೇ. ಇಲ್ಲಿ ನೀವು ನೋಡಿದ್ರೆ ದೀಸ್ LEDsನ ನಾವು ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಹೆಚ್ಚು ಫಾರ್ಮಲ್ಲಿ ಅರೇಂಜ್ ಮಾಡಿದ್ದೀವಿ. ಮತ್ತು ನಾವಿಲ್ಲಿ ಪ್ರತಿಯೊಂದು ನೋಡಿ 1 2 3 4 5 6 7 LEDsನ ತೊಗೊಂಡಿದ್ದೀವಿ. ಇದು ಅರೇಂಜ್ಮೆಂಟ್ನ ನಾವು ಈ ಥರ ಮಾಡ್ತೀವಿ. ಅನಾಲಿಸಿಸ್ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವಿಲ್ ಸಿ ವಾಟ್ ದ ಔಟ್ಪುಟ್ ಶುಡ್ ಕಮ್, ಮತ್ತು ಔಟ್ಪುಟ್ನ ಬರೋದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಇದೆ, ಮತ್ತು ಅರೇಂಜ್ಮೆಂಟ್ಸ್ನ ಹೆಂಗೆ ಮಾಡ್ಕೋತೀವಿ. ಸೊ ಇದು ಅರೇಂಜ್ಮೆಂಟ್ನ ನಾವು ಮಾಡ್ಕೊಂಡಿರ್ತೀವಿ. ಇದು A B C D E F ಆ್ಯಂಡ್ G. ಸೊ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಟ್ರೂತ್ ಟೇಬಲ್ನ ಡಿಸೈನ್ ಮಾಡೋದು. ಓಕೆ, ಸೊ ಇಲ್ಲಿ ನಾವು ಡೆಸಿಮಲ್ ಡಿಜಿಟ್ಸ್ನ ಹಾಕ್ಕೊಂಡಿದ್ದೀವಿ. 0 ಇಂದ 9 ತನಕ ಹಾಕ್ಕೊಂಡಿದ್ದೀವಿ. ಇಲ್ಲಿ ಇನ್ಪುಟ್ಸು ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಇದರಲ್ಲಿ 4 ಇನ್ಪುಟ್ ಇರುತ್ತೆ. ಅದನ್ನು ನಾವು ಕ್ಯಾಪಿಟಲ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ, A B C ಮತ್ತು D. ಔಟ್ಪುಟ್ ಲೈನ್ಸ್ ಅಂತ ಅಂದರೆ ಔಟ್ಪುಟ್ಟು ನಮಗೆ 7 ಔಟ್ಪುಟ್ ಬರುತ್ತೆ. ಅದನ್ನು ನಾವು ಸ್ಮಾಲ್ ಲೆಟರ್ಸಿಂದ ಬರ್ಕೊಂಡಿದ್ದೀವಿ, A B C D E F G. ನಾನು ಕೊಡೋ ಅಂಥ ಇನ್ಪುಟ್ಗೆ ಏನು ಔಟ್ಪುಟ್ ಬರುತ್ತೆ ಮತ್ತು ಅದು ಏನು ಡಿಜಿಟ್ ಡಿಸ್ಪ್ಲೇ ಆಗುತ್ತೆ ಅಂತ ಇಲ್ಲಿ ಬರೆದಿದ್ದೀವಿ. ಈ ಕಡೆಯಲ್ಲಿ 7 segment ಡಿಸ್ಪ್ಲೇನ ಹಾಕಿದ್ದೀನಿ. ಸೊ ಫಸ್ಟು ನಾವೇನು ಮಾಡಿದ್ದೀವಿ, 0ದು ಈಕ್ವಿವೆಲೆಂಟ್ ಬೈನರಿ ಕೋಡ್ನ ಬರೆದಿದ್ದೀವಿ, 0 0 0. ಆಮೇಲೆ 1ದು 0 0 0 1. ಹಂಗೆ 2ಗೆ 0 0 1 0, 3ಗೆ 0 0 1 1, 4ಗೆ 0 1 0 0, 5ಗೆ 0 1 0 1, 6ಗೆ 0 1 1 0, 7ಗೆ 0 1 1 1, 8ಗೆ 1 0 0 0, 9ಗೆ 1 0 0 1. ಇದು ಬೈನರಿ ಈಕ್ವಿವೆಲೆಂಟ್ ಆಫ್ ದ ಡೆಸಿಮಲ್ ಡಿಜಿಟ್ಸ್. ಇದು ನಮ್ಮದು ಇನ್ಪುಟ್. ಸೊ ಈಗ ಇಲ್ಲಿ ಔಟ್ಪುಟ್ ಹೆಂಗೆ ಬರೆಯೋದು, ವೆರಿ ಸಿಂಪಲ್. ಇಲ್ಲಿ ನಮಗೆ ನಾವು 0 ಬರಬೇಕು ಅಂತ ಅಂದರೆ ಇಲ್ಲಿ ನಾವು ಈ ಅರೇಂಜ್ಮೆಂಟಲ್ಲಿ ನೋಡಿದ್ರೆ Gನ ತೆಗೆದ್ರೆ ಇಟ್ ವಿಲ್ ಬಿ ಲೈಕ್ ಅ 0 ಫಾರ್ಮ್. ಅಂದರೆ ಅರ್ಥ A ಆನ್ ಇರಬೇಕು, B ಆನ್ ಇರಬೇಕು, C ಆನ್ ಇರಬೇಕು, D ಆನ್ ಇರಬೇಕು, E ಆನ್ ಇರಬೇಕು, F ಆನ್ ಇರಬೇಕು. Gನ ನಾನು ತೆಗೆದ್ರೆ ಆವಾಗ ಅದು ಯಾವ ಡೆಸಿಮಲ್ ಡಿಜಿಟ್ ಆಗುತ್ತೆ, 0. ಅದಕ್ಕೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ A ಇಂದ Fಗೆ ಎಲ್ಲ 1 ಅಂತ ಕೊಟ್ಟಿದ್ದೀವಿ, Gನ 0 ಮಾಡ್ತೀವಿ. ಆವಾಗ ನಮ್ಗೆ ಔಟ್ಪುಟ್ ಏನು ಬರುತ್ತೆ ಅಂದರೆ ಔಟ್ಪುಟ್ ಲೈನಲ್ಲಿ ವಿಲ್ ಗೆಟ್ ಅ ಡೆಸಿಮಲ್ ನಂಬರ್ ವಿಲ್ ಬಿ ಡಿಸ್ಪ್ಲೇಡ್, ದಟ್ ಈಸ್ 0. ಸೇಮ್ 1 ಈ ಕಾಂಬಿನೇಷನ್ ಆಫ್ ಇನ್ಪುಟ್ನ ಕೊಟ್ಟರೆ ಇಲ್ಲಿ ಇವಾಗ 1 ಬರಬೇಕು. 1 ಅಂತ ಅಂದರೆ ಯಾವ ಥರ ಇರುತ್ತೆ, ಇದು B ಮತ್ತು C ಅವೆರಡನ್ನ ತಗೋತೀವಿ, ಇನ್ನು ರಿಮೈನಿಂಗು ಇರೋದಿಲ್ಲ. ಅದಕ್ಕೆ ಅದನ್ನು B ಮತ್ತು Cನ ಮಾತ್ರ ಆನಲ್ಲಿ ಇಡ್ತೀವಿ. ಸೊ B ಮತ್ತು C ಆನಲ್ಲಿ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಏನಾಗಿರುತ್ತೆ, 0. ಸೊ ಅದೇ ಥರನೇ ನಾವು 2ನ ನಾವು 2ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀವಿ. A ಮತ್ತು Bನ 1ಅಲ್ಲಿ ಇಟ್ಟಿದ್ದೀವಿ. ಅದಾದಮೇಲೆ ನೆಕ್ಸ್ಟು G 1ಅಲ್ಲಿರುತ್ತೆ. ಆಮೇಲೆ ಇದು E ಮತ್ತು D. ಸೊ ಈ ಫಾರ್ಮಲ್ಲಿ ಹೆಂಗೆ ಅಂದರೆ A ಹಿಂಗೆ ಹೋಗಿರುತ್ತೆ, ಅದು 2. ಸೊ ಇಲ್ಲೇನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಯಾವುದು ಆನಲ್ಲಿರುತ್ತೆ ಅದನ್ನು ನಾವು 1 ಅಂತ ಇಟ್ಕೋತೀವಿ. ಮತ್ತು ನೆಕ್ಸ್ಟು ಇನ್ಯಾವುದು ಯೂಸ್ ಮಾಡಲ್ಲ ಡಯೋಡ್ನ, ಅದನ್ನು ನಾವು 0 ಅಂತ ಇಡ್ತೀವಿ. ಅದಾದಮೇಲೆ ನೆಕ್ಸ್ಟು 3ಗೂ ನೋಡಿ, 3ನ ನಾವು ಹೆಂಗೆ ಬರಿತೀವಿ ಅಂದರೆ A B G. ಅದಾದಮೇಲೆ ನೆಕ್ಸ್ಟ್ C ಬರಿತೀವಿ ಮತ್ತು D ಬರಿತೀವಿ. ಸೊ ಅದಕ್ಕೆ ನಾವಲ್ಲಿ ಈ ಥರ ನಾವು ಔಟ್ಪುಟ್ ಜಾಗದಲ್ಲಿ ಯಾವ ಡಯೋಡ್ನ ನಾವು ಯೂಸ್ ಮಾಡ್ತೀವಿ ಅಲ್ಲಿ 1 ಅಂತ ಹಾಕೋತೀವಿ. ಇನ್ನು ಮಿಕ್ಕಿದ ಡಯೋಡ್ಸ್ಗೆಲ್ಲ ನಾವೇನು ಮಾಡ್ತೀವಿ, 0 ಅಂತ ಹಾಕೋತೀವಿ. ಈ ಥರ ನಾವು ಈ ಅನಾಲಿಸಿಸ್ ಸ್ಟೆಪ್ಪಲ್ಲಿ ನಾವೇನು ಮಾಡಿರ್ತೀವಿ, ಅರೇಂಜ್ಮೆಂಟ್ಸ್ನ ಏನು ಮಾಡಿರ್ತೀವಿ ಆ ಅರೇಂಜ್ಮೆಂಟ್ಸ್ನ ನೋಡಿಕೊಂಡು ನಾವಿಲ್ಲಿ ಔಟ್ಪುಟ್ ಲೈನ್ಸಲ್ಲಿ ಆ ಕಾಂಬಿನೇಷನ್ಸ್ನ ಬರ್ಕೋತೀವಿ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಸೆಕೆಂಡ್ ಸ್ಟೆಪ್ಪು, ಟ್ರೂತ್ ಟೇಬಲ್ ಡಿಸೈನ್. ಫಸ್ಟ್ ಸ್ಟೆಪ್ಪು ನಿಮಗೆ ಹೇಳ್ಕೊಟ್ಟಿದ್ದು ಅನಾಲಿಸಿಸ್ ಸ್ಟೆಪ್, ವೆರಿ ಸಿಂಪಲ್.
ಅನಾಲಿಸಿಸ್ ಸ್ಟೆಪ್ಪಲ್ಲಿ ನಮ್ಗೆ ಏನು ಔಟ್ಪುಟ್ ಏನು ಬರಬೇಕು, ಔಟ್ಪುಟ್ ಬರೋದಕ್ಕೆ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ, ಮತ್ತು ನಾವು ಅದನ್ನು 7 LED ಯೂಸ್ ಮಾಡ್ತೀವಿ ಮತ್ತು ಅದನ್ನು ಯಾವ ಥರ ಅರೇಂಜ್ ಮಾಡ್ಕೊಂಡಿರ್ತೀವಿ ಅಂತ ಅನಾಲಿಸಿಸ್ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಟ್ರೂತ್ ಟೇಬಲ್ನ ಡಿಸೈನ್ ಮಾಡ್ಕೋತೀವಿ. ಟ್ರೂತ್ ಟೇಬಲ್ ಅಂದರೆ ಯಾವ ಕಾಂಬಿನೇಷನ್ ಆಫ್ ಇನ್ಪುಟ್ ಕೊಟ್ಟರೆ ಏನು ಔಟ್ಪುಟ್ ಬರುತ್ತೆ ಅಂತ. ಸೊ ನಾನಿಲ್ಲಿ ಡಯಾಗ್ರಾಮ್ನ ಹಾಕಿದ್ದೀವಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಈ ಕಡೆ ನಾನಿಲ್ಲಿ ಡೆಸಿಮಲ್ ಡಿಜಿಟ್ಸ್ ಹಾಕಿದ್ದೀನಿ, ಇಲ್ಲಿ ಅದರ ಈಕ್ವಿವೆಲೆಂಟ್ ಬೈನರಿ ಕೋಡ್ನ ಬರೆದಿದ್ದೀನಿ. ಔಟ್ಪುಟ್ಟಲ್ಲಿ ಹೆಂಗೆ ಅಂತ ಅಂದರೆ ನೀವು ಇಲ್ಲಿ 0 ಬರಬೇಕು ಅಂತಂದರೆ ಇಲ್ಲಿ ಜಿನ ತೆಗೆದ್ರೆ ದಟ್ ವಿಲ್ ಬಿ ದ ಔಟ್ಪುಟ್ ಆಫ್ 0. ಅದಕ್ಕೆ ನಾವಿಲ್ಲಿ ಎಲ್ಲನೂ 1 ಇಟ್ಬಿಟ್ಟು ಜಿನ 0 ಮಾಡಿದ್ದೀವಿ. ಸೇಮ್ ಪ್ರೊಸೀಜರ್ನ ನಾವು ಅಪ್ ಟು 9 ತನಕನೂ ಫಾಲೋ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಕೆ ಮ್ಯಾಪಿಂಗು. ಕೆ ಮ್ಯಾಪಿಂಗ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಇವಾಗ ಟ್ರೂತ್ ಟೇಬಲಲ್ಲಿ ನಾವು ಬರೆದಿರೋ ಅಂಥದ್ದನ್ನು ನಾವೀಗ ಎಕ್ಸ್ಪ್ರೆಷನ್ಸಾಗಿ ಕನ್ವರ್ಟ್ ಮಾಡಬೇಕು. ಯಾಕೆ ಎಕ್ಸ್ಪ್ರೆಷನ್ಸ್ ಬೇಕು ಅಂತಂದರೆ ಲಾಜಿಕ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡೋದಕ್ಕೆ. ಸೊ ಕೆ ಮ್ಯಾಪಿಂಗ್ ಅಂದರೆ ಇಟ್ ಈಸ್ ಅ ಪಿಕ್ಟೋರಿಕಲ್ ಮೆಥಡ್ ಯೂಸ್ ಟು ಮಿನಿಮೈಸ್ ದ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ವಿತೌಟ್ ಹ್ಯಾವಿಂಗ್ ಟು ಯೂಸ್ ಬೂಲಿಯನ್ ಆಲ್ಜಿಬ್ರಾ ಥಿಯರಮ್ಸ್ ಆ್ಯಂಡ್ ಈಕ್ವೇಷನ್ ಮ್ಯಾನಿಪ್ಯುಲೇಷನ್. ಅಂದರೆ ಕೆ ಮ್ಯಾಪಿಂಗ್ ನಮಗೇನು ಹೆಲ್ಪ್ ಮಾಡುತ್ತೆ ಅಂತಂದರೆ ದೊಡ್ಡ ಎಕ್ಸ್ಪ್ರೆಷನ್ಸ್ ಏನು ಬರುತ್ತೆ ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೆ, ಮತ್ತು ಸಿಂಪಲ್ಲಾಗಿ ವಿತೌಟ್ ಯೂಸಿಂಗ್ ಎನಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಥಿಯರಮ್ಸ್ ಆಗಿರ್ಬೋದು, ಅದು ಯೂಸ್ ಮಾಡ್ದೇ ನಮಗೆ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಬೈ ಮೇಕಿಂಗ್ ಯೂಸ್ ಆಫ್ ಪಿಕ್ಚರ್ ರೆಪ್ರೆಸೆಂಟೇಷನಲ್ಲಿ ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಟು ಗೆಟ್ ಅ ಸಿಂಪಲ್ ಎಕ್ಸ್ಪ್ರೆಷನ್ ವಿ ಮೇಕ್ ಯೂಸ್ ಆಫ್ ಅ ಕೆ ಮ್ಯಾಪಿಂಗ್. ಈಗ ನಾವು ಮೇಲ್ಗಡೆ ಏನು ಟ್ರೂತ್ ಟೇಬಲ್ ಬರೆದಿದ್ದೀವಿ ಅದಕ್ಕೆ ನಾವು ಈಕ್ವೇಷನ್ಸ್ನ ಬರೀಬೇಕು. ಸೊ ಕೆ ಮ್ಯಾಪಿಂಗ್ ಏನು ಹೆಲ್ಪ್ ಮಾಡುತ್ತಪ್ಪ ಅಂತ ಅಂದರೆ ಸಿಂಪಲ್ ಎಕ್ಸ್ಪ್ರೆಷನ್ ಬರೋಂಗೆ ಹೆಲ್ಪ್ ಮಾಡುತ್ತೆ, ಮತ್ತು ಇಟ್ ಈಸ್ ಅ ಪಿಕ್ಟೋರಿಕಲ್ ಮೆಥಡು. ಸೊ ದಟ್ ವಿಲ್ ಮಿನಿಮೈಸ್ ದ ಬೂಲಿಯನ್ ಎಕ್ಸ್ಪ್ರೆಷನ್. K-map can be thought of as a special version of a truth table ಅಂತ ಕರಿತೀವಿ. Using a K-map, expression with 2 to 4 variables are easily minimized. ಇದನ್ನು ನಾವು ಸ್ಪೆಷಲ್ ವರ್ಷನ್ ಆಫ್ ಟ್ರೂತ್ ಟೇಬಲ್ ಅಂತ ಕರಿತೀವಿ. ಮತ್ತು ಕೆ ಮ್ಯಾಪಿಂಗ್ನ ನಾವು ಯೂಸ್ ಮಾಡಿಕೊಂಡು 2-3 ವೇರಿಯೇಬಲ್ಸ್ ಇರೋದನ್ನು ನಾವು ಈಸಿಯಾಗಿ ಏನು ಮಾಡ್ಕೋಬೋದು, ಸಿಂಪಲ್ ಮಾಡ್ಕೋಬೋದು. ಅದಕ್ಕೆ ನಾವಿಲ್ಲಿ ಕೆ ಮ್ಯಾಪಿಂಗ್ ಮೆಥಡ್ನ ಫಾಲೋ ಮಾಡ್ತೀವಿ. ಈಗ ನಾವು ಫಸ್ಟು ಕೆ ಮ್ಯಾಪ್ ಫಾರ್ ಎಗೆ ಹೆಂಗೆ ಬರಿತೀವಿ ಅಂತ. ಸೊ ಇಲ್ಲಿ ನೋಡಿ, ಇದು ನಾನಿಲ್ಲಿ ಫಸ್ಟು ನೀವು ಬೈನರಿ ಕೋಡ್ನ ಬರ್ಕೊಂಡಿದ್ದೀನಿ, ಅಂದರೆ ಇದು ABCD ನಾನು ಕೊಡೋ ಅಂಥ ಇನ್ಪುಟ್ಟು. ಸೊ ಇಲ್ಲಿ ನಾನು ಡೆಸಿಮಲ್ ನಂಬರ್ಸ್ನ ಬರ್ಕೊಂಡಿದ್ದೀನಿ 0 to 15. ಸೊ ಇದು ನಾವು ಇಲ್ಲಿ ಇದು 16 ಕಾಂಬಿನೇಷನು. ಕೆ ಮ್ಯಾಪಿಂಗಲ್ಲಿ ನಾವು 16 ಯೂಸ್ ಮಾಡ್ಕೋತೀವಿ, ಅದಕ್ಕೆ ಡೆಸಿಮಲ್ ನಂಬರ್ನ ಅಪ್ ಟು 0 to 15 ಬರ್ಕೊಂಡಿದ್ದೀವಿ. ಅದಾದಮೇಲೆ ನಾವು ಕೆ ಮ್ಯಾಪಿಂಗ್ನ ನಾವು ಈ ಥರ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ 4 ಬಾಕ್ಸ್ 1 2 3 4 ಮತ್ತು ಈ ಕಡೆ 1 2 3 4. ಇಲ್ಲಿ ನಾವು 0 0 0 1 1 1 1 0 0 0 0 1 1 0 1 0. ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ವೆರಿ ಸಿಂಪಲ್ ಆಗಿ ನಾನು ಏನು ಮಾಡಿದ್ದೀನಿ 4 ಬಾಕ್ಸಸ್ನ ತೊಗೊಂಡಿದ್ದೀನಿ. 4 ಕಾಲಮ್ಸ್ ಇದೆ, 4 ರೋಸ್ ಇದೆ. ಅದಾದಮೇಲೆ ನಾನು ಮೇಲ್ಗಡೆ ಏನು ಮಾಡಿದ್ದೀನಿ, ಪ್ರತಿಯೊಂದು ಕಾಲಮ್ಗೂ ನಾನು ಈ ಥರ ನೇಮ್ ಕೊಟ್ಟಿದ್ದೀನಿ. ಫಸ್ಟ್ ಕಾಲಮ್ ಏನಿದ್ರು 0 0 ಇರುತ್ತೆ, 0 1 1 1 ಮತ್ತು 1 0. ಇಲ್ಲಿ 0 0 0 1 1 1 ಮತ್ತು 1 0. ಈಗ ನಾನಿಲ್ಲಿ ಆ ಟ್ರೂತ್ ಟೇಬಲಲ್ಲಿ ನಾವು ಡಿಸೈನ್ ಮಾಡಿದಾಗ ನಾವು ಆ ಟ್ರೂತ್ ಟೇಬಲ್ನ ಅಬ್ಸರ್ವ್ ಮಾಡಿದ್ರೆ ಯಾವಾಗ 1 ಆಗಿದೆ ಅಂದರೆ ನೋಡಿ, ಇಲ್ಲಿ ಡೆಸಿಮಲ್ ಡಿಜಿಟು 0 2 3 5 6 7 8 9 ಈ ಡೆಸಿಮಲ್ ಡಿಜಿಟ್ಸ್ ಇದ್ದಾಗ ಮಾತ್ರ ಏನಾಗಿರುತ್ತೆ, 1 ಇರುತ್ತೆ. ಇನ್ನು ಮಿಕ್ಕಿದ್ರಲ್ಲೆಲ್ಲ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಡೆಸಿಮಲ್ ಡಿಜಿಟ್ 0ಗೆ ನಾವೇನು ಮಾಡ್ತೀವಿ, 1 ಅಂತ ಹಾಕೋತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ 0 0 ಅಂದರೆ 1 ಆಯಿತಾ. 0 0 0 0 0 1 ಅಂತಂದರೆ ಅದು 1 ಆಗುತ್ತೆ, ಇದು 0 ಆಗುತ್ತೆ, ಇದು 1. ಹಂಗೆ 0 0 1 1 ಅಂತ ಅಂದರೆ ಏನು ಕಾಂಬಿನೇಷನ್, 0 0 1 1 ಅಂದರೆ 3, ಇದು 3. ನೆಕ್ಸ್ಟು 0 0 1 0 ಅಂತ ಅಂದರೆ 0 0 1 0 ಟೇಬಲಲ್ಲಿ ನೋಡಿ 0 0 1 0 ಇದು 2. ಸೊ ಇದೇನಾಯಿತು 0 1 3 ಮತ್ತು 2 ಈ ಕಾಲಮ್ನ ನಾವು 0 ಡೆಸಿಮಲ್ ಡಿಜಿಟ್ 0 ಅಂತ ಕರಿತೀವಿ, ಇದು 1 ಅಂತ ಕರಿತೀವಿ, ಇದು 3 ಅಂತ ಕರಿತೀವಿ. ಹಾಗೆ ಇದನ್ನು ನಾವು 2 ಅಂತ ಕರಿತೀವಿ. ಸೇಮ್ ಇಲ್ಲಿ ನೋಡಿ, ಇಲ್ಲಿ 0 1 0 0 ಇದೆ, 0 1 0 0 ಇದ್ದರೆ ಅದನ್ನು ನಾವೇನಂತ ಕರಿತೀವಿ, 4. ಸೊ ಇದು 4. ಅದೇ ಥರನೇ ನಾವು ಈ ಕಾಂಬಿನೇಷನ್ನ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಕಾಲಮ್ಗೆ ಏನು ಡೆಸಿಮಲ್ ಡಿಜಿಟ್ಸ್ ಬರುತ್ತೆ ಟ್ರೂತ್ ಟೇಬಲಲ್ಲಿ ಅದನ್ನು ನಾವು ಬರ್ಕೋತೀವಿ.
ಅದಾದಮೇಲೆ ಎ ಯಾವಾಗ 1 ಆಗುತ್ತೆ ಅಂದರೆ ಈ ಡೆಸಿಮಲ್ ಡಿಜಿಟ್ಸಿಗೆ ಮಾತ್ರ 1 ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ 0. ಅದಕ್ಕೆ ನಾವೇನು ಮಾಡ್ತೀವಿ, ಎಲ್ಲೆಲ್ಲಿ 0 ಆ ಪ್ಲೇಸಲ್ಲೆಲ್ಲ ನಾವೇನು ಮಾಡ್ತೀವಿ 1 1 1 1 ಅಂತ ಹಾಕೋತೀವಿ. ಇನ್ನು ರಿಮೈನಿಂಗ್ ಇಲ್ಲೆಲ್ಲ ನಾವು ಎಕ್ಸ್ ಅಂತ ಹಾಕೊಂಡಿದ್ದೀವಿ. ಯಾಕೆ ಅಂತಂದರೆ ನಾವಲ್ಲಿ ಡೆಸಿಮಲ್ ಡಿಜಿಟ್ಸ್ ಅಪ್ ಟು 9 ತನಕ ಮಾತ್ರ ತಗೊಂಡಿರೋದು. 10 11 12 13 14 15 ಎಲ್ಲ ನಾವು ಅಲ್ಲಿ ಟೇಬಲಲ್ಲಿ ಹಾಕಿಲ್ಲ. ಹಂಗಾಗಿ ಅದಕ್ಕೆಲ್ಲ ನಾವೇನು ಮಾಡ್ತೀವಿ ಎಕ್ಸ್ ಅಂತ ಹಾಕೋತೀವಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕೆ ಮ್ಯಾಪಿಂಗಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು ಮ್ಯಾಪಿಂಗು. ಯಾವ ಥರ ಮ್ಯಾಪ್ ಮಾಡ್ತೀವಿ ಅಂತ ನೋಡಿ. ಇಲ್ಲಿ ನಾನು ಫಸ್ಟು 8 ಬ್ಲೂ ಕಲರ್ ಕಾಣಿಸ್ತಿದೆಯಲ್ವಾ, ಇದನ್ನು ಫಸ್ಟ್ ಒಂದು ಗ್ರೂಪಾಗಿ ಮಾಡಿದ್ದೀನಿ. ಸೊ ಇಲ್ಲಿ ಏನಾಗಿದೆ, ಎಲ್ಲ 1 1 1 ಇದೆ. ಓಕೆನಾ, 1 ಮ್ಯಾಪಿಂಗ್ ಆಯಿತು. ನೆಕ್ಸ್ಟು ಇಲ್ಲಿ ಗ್ರೀನ್ ಕಲರಲ್ಲಿ ಇದನ್ನು ಸೆಕೆಂಡ್ ಮ್ಯಾಪಿಂಗ್ ಮಾಡಿದ್ದೀನಿ. ಸೊ 2 ಮ್ಯಾಪಿಂಗ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆ, 3 ಮ್ಯಾಪಿಂಗ್. ಅಂದರೆ ಪೇರಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಪೇರಿಂಗ್ ಅಂತ ಅಂದರೆ ಆ ಪೇರಿಂಗ್ ಯಾವ ಥರ ಮಾಡಬೇಕು ಅಂತಂದರೆ ದಟ್ ಶುಡ್ ಕನ್ಸಿಸ್ಟ್ ಆಫ್ 1, 0 ಇರಬಾರ್ದು. ಪೇರಿಂಗ್ ಮಾಡುವಾಗ ನೀವು ಹಿಂಗೆ ಮಾಡೋಕ್ಕಾಗಲ್ಲ, ಈ ಥರ ಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ 0 ಇದೆ. ಸೊ ನೀವು ಐದರದ್ದು ಎಕ್ಸ್ ಇರಬೇಕಿಲ್ಲ 1 ಇರಬೇಕು. ಆವಾಗ ಅದನ್ನು ನಾವೇನು ಮಾಡ್ತೀವಿ, ಪೇರಿಂಗ್ ಮಾಡ್ತೀವಿ. ಅದಾದಮೇಲೆ ಹಿಂಗೆ ಕಾಲಮ್ ಪೇರಿಂಗು, ಈ ಕಡೆ ಕಾಲಮ್, ಈ ಕಡೆ ಕಾಲಮ್, ಈ ಕಡೆ ಕಾಲಮ್ ಪೇರಿಂಗ್ ಮಾಡಿದ್ದೀವಿ. ಸೊ ಟೋಟಲ್ ಆಗಿ ನಾವಿಲ್ಲಿ ಎಷ್ಟು ಪೇರಿಂಗ್ ಮಾಡಿದ್ದೀವಿ ಅಂದರೆ 4. ಒಂದು ಬ್ಲೂ ಕಲರಲ್ಲಿದೆ, ಒಂದು ಯೆಲ್ಲೋ ಕಲರಲ್ಲಿದೆ, ಒಂದು ಗ್ರೀನ್ ಕಲರಲ್ಲಿದೆ, ಒಂದು ರೆಡ್ ಕಲರಲ್ಲಿದೆ. ಈಗ ಈ ಪೇರಿಂಗ್ನ ನೋಡಿಕೊಂಡು ನಾವು ಎಕ್ಸ್ಪ್ರೆಷನ್ನ ಬರೀತೀವಿ. ಈಗ ನೋಡಿ, ಈ ಬ್ಲೂ ಕಲರಲ್ಲಿರೋದನ್ನು ಕಾಮನ್ ಯಾವುದು ಅಂತ ನೋಡಿ. ಇಲ್ಲಿ 1 1 ಇದೆ, 1 0 ಇದೆ ಅಲ್ವಾ. ಈ ಕಾಲಮ್ ನೇಮ್ ಏನು ಕೊಟ್ಟಿದ್ದೀರಾ ನೀವು, ಸಿ ಡಿ. ಸೊ ಇದು ಸಿ ಮತ್ತು ಡಿ, ಇದು ಮತ್ತು ಸಿ ಮತ್ತು ಡಿ. ಸೊ ಇದ್ರಲ್ಲಿ ಕಾಮನ್ ಯಾವುದು, ಇಲ್ಲಿ ಸಿ ಇದೆ, ಇಲ್ಲೂ ಸಿ ಇದೆ. ಸೊ ಅದಕ್ಕೆ ನಾವು ಎಕ್ಸ್ಪ್ರೆಷನಲ್ಲಿ ಸಿ ಬರೆದಿದ್ದೀವಿ. ನೆಕ್ಸ್ಟು ಈ 8 ಕಾಲಮಿಗೆ ಬನ್ನಿ. ಇದಕ್ಕೆ ಬಂದಾಗ ಇವೆರಡು ನೀವು ನೋಡಬೇಕು, ಇವೆರಡನ್ನು ಮಾತ್ರ ನೋಡಬೇಕು. ಇವೆರಡರಲ್ಲಿ ಯಾವುದ್ಯಾವ್ದು ಕಾಮನ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಇದನ್ನು ನಾವೇನಂತ ಲೇಬಲ್ ಮಾಡಿದ್ದೀವಿ, ಎ ಬಿ. ಸೊ ಅದಕ್ಕೆ ಇದನ್ನು ನಾವು ಯಾವ ಕಾಮನ್ ಇದೆ, ಎ. ಸೊ ಇದನ್ನು ನೋಡಿ, ಇದರಲ್ಲಿ ಕಾಮನ್ ಇರೋದು ಸಿ, ಇದನ್ನು ನೋಡಾದ್ಮೇಲೆ ಇದರಲ್ಲಿ ಕಾಮನ್ ಇರೋದು ಎ. ಈಗ 8 ಇದು ಮುಗೀತಲ್ವಾ. ನೆಕ್ಸ್ಟ್ 4ಗೆ ಬನ್ನಿ. 4ಗೆ ಬಂದಾಗ ನಿಮಗೆ ಈ ಕಡೆನೂ ನೋಡಬೇಕು, ಮೇಲ್ಗಡೆನೂ ನೋಡಬೇಕು. ಸೊ ಇಲ್ಲಿ ನೋಡಿದಾಗ ನಿಮಗೆ ಕಾಮನ್ ಇರೋದು ಯಾವುದು, ಬಿ. ಸೊ ಅದಕ್ಕೆ ಬಿ ಬರೆದಿದ್ದೀವಿ. ಈ ಕಡೆ ನೋಡಿದಾಗ, ಮೇಲ್ಗಡೆ ನೋಡಿದಾಗ ಇಲ್ಲೇನಿದೆ, ಡಿ ಜಾಗ 1 1 ಇದೆ, ಅದಕ್ಕೆ 1. ಸೊ ಬಿ ಡಿ. ನೆಕ್ಸ್ಟ್ ಇದಾದಮೇಲೆ ಹಿಂಗೆ ಸಪ್ರೇಟು ಸಿಂಗಲ್ ಇದೆ ಅಲ್ವಾ, ಅದನ್ನು ನೀವು ನೋಡ್ಕೊಂಡು ಹೋಗಬೇಕು. ಹಿಂಗೆ ಸಿಂಗಲ್ ನೋಡಿದಾಗ ಇದರಲ್ಲಿ ನಿಮ್ಗೆ ಕಾಮನ್ ಆಗೋದು ಯಾವುದು, ಇದರಲ್ಲಿ ಸಿಗೋದು ನಿಮಗೆ ಇದು 0 ಇದೆ. ಏನು 0 ಇರೋದು, ಬಿ. ಸೊ ಅದಕ್ಕೆ ನಾವೇನು ಬರೆದಿದ್ದೀವಿ, ಬಿ ಬಾರ್. ಹಂಗೆ ನೆಕ್ಸ್ಟು ಯಾವುದನ್ನು ನೋಡಿದ್ರಿ, ಇವಾಗ ನೀವು ಇದನ್ನು ನೋಡಿದ್ರಿ ಅಲ್ವಾ. ಈಗ ಇದನ್ನು ನೋಡಬೇಕು, ಮೇಲ್ಗಡೆ ಇದನ್ನು ಹಿಂಗೆ ನೋಡಿದ್ರೆ ಏನು ಸಿಗುತ್ತೆ, ಆವಾಗ ನಿಮಗೆ ಇಲ್ಲಿ ಲಾಸ್ಟು ಇಲ್ಲಿ 0 0 ಇದೆ, ಇಲ್ಲಿ 1 0 ಇದೆ, ಇಲ್ಲೇನು 0 0 ಕಾಮನ್ ಅಲ್ವಾ, ಆವಾಗ ಅದನ್ನು ಡಿ ಬಾರ್ ಅಂತ ಬರಿತೀವಿ. ಸೊ ಬಿ ಡಿ, ಬಿ ಬಾರ್ ಮತ್ತು ಡಿ ಬಾರ್. ವೆರಿ ಸಿಂಪಲ್ಲು. ಆವಾಗ ನಮಗೆ ಈ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ. ವೆರಿ ಸಿಂಪಲ್. ಏನಪ್ಪ ಅಂದರೆ ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ನಾವು ಇನ್ಪುಟ್ನಲ್ಲಿ ನಾವು ಬರ್ಕೊಂಡಿರೋದು 9 ತನಕ ಬರ್ಕೊಂಡಿದ್ದೀವಿ, 15 ಅಂತ ತಗೋತೀವಿ. ಯಾಕಂದರೆ ಇದು 4 ಬಿಟ್ ಕೋಡ್ ಆಗಿರೋದ್ರಿಂದ 16 ತಗೋತೀವಿ. ಸೊ ಇಲ್ಲಿ 15 ತನಕ ನಾವು ಟೇಬಲ್ನ ಬರ್ಕೋತೀವಿ. ಕೆ ಮ್ಯಾಪಿಂಗಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಇದನ್ನು ಈ ಕಡೆ ಇರೋದನ್ನು ಎ ಬಿ ಅಂತ ಲೇಬಲ್ ಮಾಡ್ತೀವಿ, ಈ ಕಡೆ ಇರೋದನ್ನು ಸಿ ಡಿ ಅಂತ ಮಾಡ್ತೀವಿ. ಇಲ್ಲಿ ಯಾಕೆ 4 4 ತಗೊಂಡಿದ್ದೀವಿ ಅಂದರೆ ಇಟ್ ಈಸ್ ಅ 4 ಬಿಟ್ ಇನ್ಪುಟ್ ಕೊಡೋದ್ರಿಂದ 4. ಸೊ ಇದನ್ನು ನಾವು 0 0 0 1 1 1 1 0, ಇದು 0 0 0 1 1 1 1 0 ಅಂತ ಲೇಬಲ್ನ ಮಾಡ್ಕೋತೀವಿ ಫಸ್ಟು. ಅದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ 0 0, ಇಲ್ಲೂ 0 0, 4 0 ಇದ್ದರೆ ಈ ಕಾಲಮಲ್ಲಿ ಏನಂತ ಡೆಸಿಮಲ್ ಅಂತ ಅಂದರೆ 0. ಅದಕ್ಕೆ ಇದ್ರದ್ದು 0 ಇದು 0 ಅಂತ ಲೇಬಲ್ ಮಾಡ್ತೀವಿ. ಈ ಜಾಗ ಇದನ್ನು ನಾವು 0 ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ಇದಕ್ಕೆ ಏನು ನಂಬರ್ ಕೊಡ್ತೀವಿ ಅಂದರೆ 0 0 0 1 ಇದೆ. ಸೊ ನೋಡಿ ಇಲ್ಲಿ 0 0 0 1 ಇದ್ದರೆ ಅದು ಯಾವ ಡೆಸಿಮಲ್ಗೆ 1. ಸೊ ಅದಕ್ಕೆ ಇದು 1, ಇದು 1. ನೆಕ್ಸ್ಟು 0 0 1 1 ಇದೆ ಅಲ್ವಾ, ಅದು 3. ಸೊ ಅದಕ್ಕೆ ಇಲ್ಲಿ 3. ನೆಕ್ಸ್ಟು 0 0 1 0 ಇದೆ, ಅದು 2. ಸೊ ಅದೇ ಈ ಥರ ಇದನ್ನು ನೋಡಿಕೊಂಡು ಆ ಪರ್ಟಿಕ್ಯುಲರ್ದು ಏನು ಡೆಸಿಮಲ್ ಇರುತ್ತೆ ಆ ಕಾಲಮ್ಗೆ ನಾವು ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ. ಅದಾದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಟ್ರೂ ಟೇಬಲ್ನ ನೋಡಿಕೊಂಡು ಎ ಯಾವಾಗ 1 ಆಗಿರುತ್ತೆ ಆ ನಂಬರ್ಸ್ನ ಬರ್ಕೋತೀವಿ. ಸೊ ಈ ನಂಬರ್ಸ್ಗಳು ಇದ್ದಾಗ 1 ಆಗಿರುತ್ತೆ. ಇನ್ನು ರಿಮೈನಿಂಗ್ ಎಲ್ಲ ನಂಬರಲ್ಲೂ ಅದೇನಿರುತ್ತೆ ಅಂತ ಅಂದರೆ 0. ಸೊ ನಾನು ಅದಕ್ಕೆ
0 ಇದಕ್ಕೆ ಬಂದಾಗ 1 ಅಂತ ಮಾಡ್ಕೋತೀನಿ. ಇದು 1, ಇದು ಏನೋ ಇದೆ 2 ಇದೆ, ಅದಕ್ಕೆ 1 ಮಾಡ್ತೀನಿ. 3 ಇದೆ 1 ಮಾಡ್ತೀನಿ. ನೆಕ್ಸ್ಟು 4, 5, 6, 7, 8 ಇಷ್ಟನ್ನ 1 ಮಾಡ್ಕೋತೀನಿ. ಇದು 1 ಆದಮೇಲೆ ಇಲ್ಲಿ ಮೇಲ್ಗಡೆದಕ್ಕೆ ಮಾತ್ರ ಇನ್ನು ರಿಮೈನಿಂಗು ಇಲ್ಲಿ ನೋಡಿ 1 ಬಿಟ್ಬಿಟ್ಟಿದ್ದೀವಿ, 1 ಇಲ್ಲ, ಅದಾದಮೇಲೆ 4 ಇಲ್ಲ. ಸೊ ಇದು 1 ಮತ್ತು 4 ಅದಿಲ್ಲ ಅಂತಂದರೆ ಏನು ಬರ್ಕೊಂಡಿದ್ದೀವಿ 0, 0 ಅಂತ ಬರ್ಕೊಂಡಿದ್ದೀವಿ. ಇವೆಲ್ಲ ಏನಂದರೆ 10, 11, 11, 12, 13, 14, 15 ಇವೆಲ್ಲ ನಾವು ಯೂಸ್ ಮಾಡಿಲ್ಲ. ಅಲ್ಲಿ ತೊಗೊಂಡಿರೋದು ಎಷ್ಟು ಅಂತ ಅಂದರೆ ಅಪ್ ಟು 9 ತನಕ ಅಲ್ವಾ, ಅದಕ್ಕೆ ರಿಮೈನಿಂಗ್ ಎಲ್ಲ ಏನಂತ ಮಾಡ್ಕೋತೀವಿ x ಅಂತ ಮಾಡ್ಕೋತೀವಿ. ಈ ಥರ ನಾವು ಕೆ ಕನ್ಸ್ಟ್ರಕ್ಟ್ ಮಾಡಾದಮೇಲೆ ಪೇರಿಂಗ್ ಮಾಡ್ತೀವಿ. ಯಾಕೆ ಪೇರಿಂಗ್ ಮಾಡ್ತೀವಿ ಅಂತ ಅಂದರೆ ನಮಗೆ ಎಕ್ಸ್ಪ್ರೆಷನ್ ಸಿಗೋದನ್ನ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಪೇರಿಂಗ್ ಮಾಡ್ತೀವಿ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಪೇರ್ ಮಾಡೋಕ್ಕಾಗುತ್ತೆ ಅಂತ ನೋಡ್ತೀವಿ. ಇಲ್ಲಿ ಫಸ್ಟ್ ಇಲ್ಲಿ ಎಲ್ಲ ನೋಡಿದಾಗ ಇಲ್ಲಿ ಇಷ್ಟನ್ನು ಮಾಡ್ಬೋದು ಆಯಿತಾ. ಪೇರಿಂಗ್ ಮಾಡುವಾಗ ನಾವು ನೆನ್ಪಿಟ್ಕೋಬೇಕು ಇಟ್ ಶುಡ್ ಕಂಟೇನ್ 1. 0 ಇದ್ದರೆ ಪೇರ್ ಮಾಡೋಕ್ಕಾಗಲ್ಲ, ಅದು 1 ಇದ್ದರೆ ಮಾತ್ರ ಪೇರ್ ಮಾಡಬೇಕು. ಅದಕ್ಕೆ ಇಲ್ಲಿ ಫಸ್ಟ್ ಪೇರಿಂಗು, ಸೆಕೆಂಡ್ ಪೇರಿಂಗು, ಥರ್ಡ್ ಪೇರಿಂಗು ಮತ್ತು ಫೋರ್ತ್ ಪೇರಿಂಗ್ನ ಮಾಡ್ಕೋತೀವಿ. ಪೇರಿಂಗ್ನ ಮಾಡಾದಮೇಲೆ ಅದರಲ್ಲಿ ಯಾವ್ದು ಕಾಮನ್ ಇದೆ ಅದನ್ನು ನಾವು ಬರ್ಕೋತೀವಿ. ಸೊ ಅದಾದಮೇಲೆ ನಮಗೆ ಈ ಥರ ಎಕ್ಸ್ಪ್ರೆಷನ್ ಸಿಗುತ್ತೆ. ಸೇಮು ನಾವು ಏನು ಮಾಡ್ತೀವಿ ಅಂತ ಅಂದರೆ ಒಂದೊಂದು ಲೆಟರ್ಗೂ ನಾವು ಕೆ ಮ್ಯಾಪಿಂಗ್ನ ಮಾಡ್ತೀವಿ. ಸೊ ಇಲ್ಲಿ ಕೆ ಮ್ಯಾಪಿಂಗ್ ಮಾಡಾದಮೇಲೆ ಇಲ್ಲಿ ನೋಡಿ ಕೆ ಮ್ಯಾಪ್ ಫಾರ್ ಬಿ. ಈಗ ನಾನು ಏನು ಮಾಡಬೇಕು ಬಿಗೆ ಕೆ ಮ್ಯಾಪ್ ಮಾಡಬೇಕು. ಸೇಮು 0, 0, 0, 1, 1, 1, 1, 0 ಇಲ್ಲೂ 0, 0, 0, 1, 1, 1, 1, 0. ಇದು ಮೇಲ್ಗಡೆ ಇರೋದನ್ನ CD, ಈ ಕಡೆ ಇರೋದನ್ನ AB ಅಂತ ಕರಿತೀವಿ. ಆಮೇಲೆ ಈ ಕಾಲಮ್ಗಳಲ್ಲಿ ಡೆಸಿಮಲ್ಗಳು ಹೆಂಗೆ ಹಾಕಬೇಕು ಅಂದರೆ ಇಲ್ಲಿಂದ ನೋಡ್ಕೊಂಡು ಹೋಗಿ ಹಾಕ್ಕೊಂಡು ಹೋಗ್ತೀವಿ. ಸೊ ಇದು 0, 0 4 0 ಇದ್ದರೆ ಅದನ್ನು 0 ಅಂದರೆ ಇದು 0 ಆಗುತ್ತೆ. ನೆಕ್ಸ್ಟ್ 0, 0, 0, 1 ಅಂತ ಅಂದರೆ ಅದೇನಾಗುತ್ತೆ 1 ಆಗುತ್ತೆ. ಸೊ ಇದು 1 ಆಗುತ್ತೆ. ನೆಕ್ಸ್ಟು 0, 0, 1, 1 ಅಂತಂದರೆ ಅದು 3 ಆಗುತ್ತೆ. ಸೊ ಇದು 3, ಇದು 2. ಸೊ ಇದು 0, 1, 3 ಮತ್ತು 2 ಆಯಿತಾ. ಸೇಮ್ ಅದೇ ಥರನೇ ಈ ಕಾಲಮಲ್ಲೂ ಇದನ್ನು ಮತ್ತು ಈ ರೋನ ಮತ್ತು ಈ ಕಾಲಮ್ನ ಚೆಕ್ ಮಾಡಿದಾಗ ಏನು ಬರುತ್ತೆ ಡೆಸಿಮಲ್ ನಂಬರು ಅದನ್ನು ನಾವು ಅಲ್ಲಿಗೆ ಕೆಳಗಡೆ ಬರ್ಕೊಂಡಾದ್ಮೇಲೆ ನಿಮಗೆ ಅದು ಇಲ್ಲಿ ನಾವು ಬಿ ಯಾವಾಗ 1 ಆಗುತ್ತೆ ಟ್ರೂ ಟೇಬಲಲ್ಲಿ ನೋಡ್ಕೋಬೇಕು. ಬಿ ಯಾವಾಗ 1 ಆಗುತ್ತೆ ಅಂದರೆ ಈ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ನ ಕೊಟ್ಟಾಗ ಬಿ 1 ಆಗುತ್ತೆ. ಇನ್ನು ರಿಮೈನಿಂಗ್ ಎಲ್ಲ ಏನಂತ ಅಂದರೆ 0 ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ 0, 1, 2, 3, 4, 7, 8, 9 5 ಮತ್ತು 6ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದಲ್ಲೆಲ್ಲ ಏನಿದೆ 1 ಇದೆ. ಆಮೇಲೆ 10 ಆದಮೇಲೆ ನಾವೇನು ಮಾಡ್ತೀವಿ ಎಲ್ಲನೂ x ಅಂತ ಹಾಕೋತೀವಿ 10 ಕಾಲಮ್ಗೆ. ನೋಡಿದು 1, 1, 0, 0 ಅಲ್ವಾ. 1, 1, 0, 0 1, 1, 0, 0 ಅಂದರೆ ಏನು 12. ಸೊ ಇದು 12. ಇಲ್ಲಿ ನಮಗೆ 12 ಇಲ್ಲ ಅಲ್ವಾ, ಅದಕ್ಕೆ ನಾವು ಅದನ್ನು ಏನು ಮಾಡ್ಕೋತೀವಿ x ಅಂತ ಮಾಡ್ಕೋತೀವಿ. ಸೇಮ್ ಹಂಗೆ 10ಇಂದ ಎಲ್ಲ x ಹಾಕೋತೀವಿ. ಅದಾದಮೇಲೆ ಈಗ ಫಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂದರೆ ಪೇರಿಂಗ್ ಮಾಡೋದು. ಸೊ ಪೇರಿಂಗ್ ನಾವಿಲ್ಲಿ ನೋಡಿ ಮ್ಯಾಕ್ಸಿಮಮ್ಮು ಫಸ್ಟ್ ಬ್ಲೂ ಇಲ್ಲೊಂದು ಮಾಡಿದ್ದೀವಿ 1, ಇಲ್ಲೊಂದು ಗ್ರೀನು 2, ಆಮೇಲೆ ಹಿಂಗೆ ಸಪ್ರೇಟು ಲಾಸ್ಟು ಇದೊಂದು 3 ಮಾಡಿದ್ದೀವಿ. ಸೊ ನಮಗೆ 3 ಎಕ್ಸ್ಪ್ರೆಷನ್ ಸಿಗುತ್ತೆ. ಸೊ ಈ ಪೇರಿಂಗ್ ಬ್ಲೂ ಕಲರ್ ಪೇರಿಂಗಲ್ಲಿ ನೋಡ್ಕೊಳ್ಳಿ, ಇಲ್ಲಿ 0, 0 ಇದೆ ಅಲ್ವಾ, 0, 0 ಇದೆ. ಇಲ್ಲಿ ನಾವು ಇದನ್ನು ನೋಡಬೇಕು 0, 0, 1, 0 ಇದೆ. ಸೊ ಇದರಲ್ಲಿ ಏನು ಕಾಮನ್ ಇದೆ ಅಂತಂದರೆ ಬಿ, ಆದರೆ ಅದು 0 ಇದೆ ಅಲ್ವಾ, ಅದಕ್ಕೆ ಅದನ್ನು ಬಿ ಬಾರ್ ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಈ ಕಾಲಮಿಗೆ ಬನ್ನಿ ಗ್ರೀನ್ ಕಲರ್ಗೆ. ಈ ಗ್ರೀನ್ ಕಲರ್ಗೆ ಬಂದಾಗ ಇದರಲ್ಲಿ ಏನು ಕಾಮನ್ ಇದೆ 0, 0 ಇದೆ ಆಯಿತಾ. ನೆಕ್ಸ್ಟು 1, 0 ಇದೆ. 0, 0, 1, 0 ಇಲ್ಲಿ ಏನು ಕಾಮನ್ ಬರುತ್ತೆ ಅಂತಂದರೆ ಮತ್ತೆ ಬಿ ಬಾರು. ಸೊ ಇಲ್ಲಿ ಬಿ ಬಾರ್ ಒಂದೇ ಸತಿ ಬರ್ಕೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ನಾವು ಹೆಂಗೆ ನೋಡಬೇಕಂತಂದರೆ ಇಲ್ಲಿ ನಮ್ಮದು ನೆಕ್ಸ್ಟು ಸಿ ಡಿ ಇಲ್ಲಿ ಇದರಲ್ಲಿ ನಾವು ಕಾಮನ್ನ ನೋಡಿಕೊಂಡು ಈ 4 ನೋಡಿ ರೆಡ್ ಮಾರ್ಕ್ ಹಾಕಿದ್ದೀವ ಈ ಕಡೆ 4 ಅಂತ. ಈ 4ಅಲ್ಲಿ ನೋಡಿ ಇಲ್ಲಿ 0, 0 ಇದೆ, 1, 0 ಇದೆ. ಸೊ 0, 0, 1, 0 ಅಂತಂದರೆ ಏನು ಕಾಮನ್ ಬರುತ್ತೆ ಅಂತಂದರೆ ಇದನ್ನು ನೋಡಬೇಕು ಮತ್ತು ಈ ರೆಡ್ ಇವೆರಡನ್ನ ನೋಡಬೇಕು. ಸೊ ಈ ರೆಡ್ಡು ಆ ರೆಡ್ನ ನೋಡಿದ್ರೆ ನಿಮ್ಗೇನು ಕಾಮನ್ ಸಿಗುತ್ತೆ ಅಂತಂದರೆ ಇಲ್ಲಿ 0, 0 ಇದೆ. ನೆಕ್ಸ್ಟ್ ಇಲ್ಲಿ ಸೇಮು 0, 0 ಅಂದರೆ ನಿಮಗೆ CD ಮತ್ತು ಸಿ ಬಾರು ಮತ್ತು ಡಿ ಬಾರ್ ಬರುತ್ತೆ. ವೆರಿ ಸಿಂಪಲ್ ಏನಂತ ಅಂದರೆ ನಾವು ಇದನ್ನು ಕೆ ಮ್ಯಾಪಿಂಗ್ನ ಬರೆದಾದ್ಮೇಲೆ ಮ್ಯಾಪಿಂಗ್ ಮಾಡ್ಕೋಬೇಕು. ಮ್ಯಾಪಿಂಗ್ ಮಾಡಾದ್ಮೇಲೆ ಪೇರಿಂಗ್ ಮಾಡಬೇಕು. ಪೇರಿಂಗ್ ಮಾಡಾದ್ಮೇಲೆ ಯಾವುದು ಕಾಮನ್ ಬರುತ್ತೆ ಆ ಎಕ್ಸ್ಪ್ರೆಷನ್ನ ಬರ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟು ಸೇಮು ನಾವೇನು ಮಾಡ್ತೀವಿ ಸೇಮ್ ಇಸ್ ರಿಪೀಟೆಡ್ ಫಾರ್ C, D, E, F, G ಅದನ್ನು ರಿಪೀಟ್ ಮಾಡಿದಾಗ ನಮಗೆ ಸಿಂಪಲ್ ಎಕ್ಸ್ಪ್ರೆಷನ್ ಸಿಗುತ್ತೆ.
ಈ ಎಕ್ಸ್ಪ್ರೆಷನ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ದಟ್ ಈಸ್ ಲಾಜಿಕ್ ಸರ್ಕ್ಯೂಟ್ ಡಿಸೈನ್ ಆಯಿತಾ. ಸೊ ಇಲ್ಲಿ ನಮಗೇನು ಎಕ್ಸ್ಪ್ರೆಷನ್ ಸಿಕ್ಕಿದೆ ಎಗೆ, ಬಿಗೆ, ಸಿಗೆ, ಡಿಗೆ, ಇಗೆ, ಎಫ್ಗೆ, ಜಿಗೆ, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇಲ್ಲಿ ಎ ಬಿ ಸಿ ಡಿ ಆಯಿತಾ, ಅಲ್ಲಿ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ಅಂತ ಬರ್ತಿದೆ, ಅದಕ್ಕೆ ನಾಟ್ ಗೇಟ್ ಯೂಸ್ ಮಾಡ್ಕೋತೀವಿ. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಏನು ಯೂಸ್ ಮಾಡ್ತಿದ್ದೀವಿ ಪ್ಲಸ್. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಎಷ್ಟು ಗೇಟ್ಸ್ ಯೂಸ್ ಮಾಡ್ತಿದ್ದೀವಿ ಅಂದರೆ 3 ಗೇಟ್ ಯೂಸ್ ಮಾಡ್ತಿದ್ದೀವಿ. ದಟ್ ಈಸ್ ಆರ್ ಗೇಟು, ಆ್ಯಂಡ್ ಗೇಟು ಮತ್ತು ನಾಟ್ ಗೇಟ್. ಆ ಎಕ್ಸ್ಪ್ರೆಷನ್ಸ್ನ ನೋಡಿಕೊಂಡು ನಾವೇನು ಮಾಡ್ತೀವಿ ಅಂತ ಅಂದರೆ ನಾವು ಲಾಜಿಕ್ ಸರ್ಕ್ಯೂಟ್ಗಳನ್ನ ಡಿಸೈನ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ BCD to 7 ಸೆಗ್ಮೆಂಟ್ ಡಿಕೋಡರು. ಎಲ್ಲೆಲ್ಲಿ ನಾವು ಈ BCD to 7 ಸೆಗ್ಮೆಂಟ್ ಡಿಕೋಡರ್ನ ಯೂಸ್ ಮಾಡ್ಕೋತೀವಿ. ಕಾಮನ್ ಆಗಿ ನಾವೆಲ್ಲ ಈಗ ಯೂಸ್ ಮಾಡೋ ಕ್ಯಾಲ್ಕುಲೇಟರ್ಸ್ ನಾವೇನು ಯೂಸ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಪರ್ಪಸಲ್ಲಿ, ಅಲ್ಲೆಲ್ಲ ಏನು ಡಿಸ್ಪ್ಲೇ ಆಗುತ್ತಲ್ಲ ಡೆಸಿಮಲ್ ನಂಬರ್ಸು, ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಕ್ಲಾಕ್ಸ್ಗಳು ಅಂದರೆ ಡಿಜಿಟಲ್ ಕ್ಲಾಕ್ಸ್ಗಳು ಮತ್ತು ಡಿಜಿಟಲ್ ವಾಚ್ಗಳಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ BCD to 7 ಸೆಗ್ಮೆಂಟ್ ಡಿಕೋಡರ್ ಯೂಸ್ ಮಾಡ್ತೀವಿ. ಹಾಗೇನು ಇನ್ ವೇರಿಯಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ BCD to 7 ಸೆಗ್ಮೆಂಟ್ ಡಿಕೋಡರ್ನ ಯೂಸ್ ಮಾಡ್ತೀವಿ. ಸೊ ನಾವೀಗ ಪ್ರೀವಿಯಸಲ್ಲಿ ಏನೇನು ಓದಿದ್ವಿ ಅದಕ್ಕೆ ಸ್ವಲ್ಪ ಕ್ವಶನ್ಸ್ಗಳನ್ನ ಹಾಕಿ ನಾವು ನಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇ ಕ್ವಶನ್ ಏನಂದರೆ BCD to 7 ಸೆಗ್ಮೆಂಟ್ ಡಿಕೋಡರ್ ಇಸ್ ಅ ಕಾಂಬಿನೇಷನ್ ಸರ್ಕ್ಯೂಟು. 2 ಆಪ್ಷನ್ ಕೊಟ್ಟಿದ್ದೀನಿ, ಟ್ರೂ ಆರ್ ಫಾಲ್ಸ್. ಸೊ ಇದು ಏನಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಸರ್ಕ್ಯೂಟ್. ಹೆಂಗೆ ಹೇಳ್ತೀರಾ, ನಾವು ಆಲ್ರೆಡಿ ನಾವು ಈಗ ಲಾಜಿಕ್ ಸರ್ಕ್ಯೂಟ್ನ ಡಿಸೈನ್ ಮಾಡುವಾಗ ಅಲ್ಲಿ 3 ಗೇಟ್ ಯೂಸ್ ಮಾಡಿದ್ವಿ, ಆ್ಯಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು. ಅಂದರೆ ಕಾಂಬಿನೇಷನ್ ಅಂತಂದರೆ ಏನು, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 or more ಗೇಟ್ಸ್ ಇತ್ತು ಅಂದರೆ ಅಂಥ ಸರ್ಕ್ಯೂಟ್ನ ನಾವು ಕಾಂಬಿನೇಷನ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಆನ್ಸರ್ ಏನು, ಟ್ರೂ. ಸೆಕೆಂಡ್ ಕ್ವೆಶನ್, BCD to 7 ಸೆಗ್ಮೆಂಟ್ ಆ್ಯಸ್ ಡ್ಯಾಶ್ ಇನ್ಪುಟ್ಸ್. ಎಷ್ಟು ಇನ್ಪುಟ್ಸ್ ಕೊಡ್ತೀವಿ ಈ ಡಿಕೋಡರ್ಗೆ? 4, 6, 8, 3. ಆನ್ಸರ್ ಇಸ್ 4. Next, decimal decoder is display decoder is used in BCD to 7 segment. Display decoder na ನಾವು ಯೂಸ್ ಮಾಡ್ಕೋತೀವಿ to see the output. So true or false? The answer is true. ನಾವಲ್ಲಿ ಏನು ಯೂಸ್ ಮಾಡ್ತೀವಿ, ಯಾವ ಟೈಪ್ ಆಫ್ ಡಿಕೋಡರ್ನ ಯೂಸ್ ಮಾಡ್ತೀವಿ ಔಟ್ಪುಟ್ನ ಡಿಸ್ಪ್ಲೇ ಮಾಡೋದಕ್ಕೆ ಅಂದರೆ ವಿ ಮೇಕ್ ಯೂಸ್ ಆಫ್ ಅ ಡೆಸಿಮಲ್ ಡಿಕೋಡರ್. ನೆಕ್ಸ್ಟ್ ಅದಾದಮೇಲೆ ಕೆ ಮ್ಯಾಪಿಂಗ್ ಇಸ್ ಯೂಸ್ಡ್ ಇನ್ BCD to 7 ಸೆಗ್ಮೆಂಟ್ ಡಿಕೋಡರ್ ಟು ಕನ್ಸ್ಟ್ರಕ್ಟ್ ಲಾಜಿಕ್ ಸರ್ಕ್ಯೂಟ್. ಟ್ರೂನಾ ಫಾಲ್ಸಾ ಅಂತ? ಎಸ್, ಕೆ ಮ್ಯಾಪಿಂಗ್ನ ನಾವು ಯೂಸ್ ಮಾಡ್ಕೋತೀವಿ. ಯಾಕೆ ಅಂತಂದರೆ ಟು ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ವಾಟ್ ವಿ ಗೆಟ್ ಫ್ರಮ್ ದ ಟ್ರೂ ಟೇಬಲ್. ಟ್ರೂ ಟೇಬಲಿಂದ ನಮ್ಗೆ ಏನು ಸಿಗುತ್ತೆ ಅದನ್ನು ನಾವು ಏನು ಮಾಡ್ತಿದ್ದೀವಿ, ಕೆ ಮ್ಯಾಪಿಂಗ್ನ ಯೂಸ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡಿಕೊಂಡು ಬರೋ ಅಂಥ ಇನ್ಪುಟ್ಟು ಔಟ್ಪುಟ್ನ ಕೆ ಮ್ಯಾಪಲ್ಲಿ ಹಾಕಿ ಅದನ್ನು ಮ್ಯಾಪಿಂಗ್ ಮಾಡಿ ಪೇರ್ ಮಾಡಿ ಆಮೇಲೆ ಆ ಎಕ್ಸ್ಪ್ರೆಷನ್ನ ರೆಡ್ಯೂಸ್ ಮಾಡ್ತೀವಿ. ಸೊ ದಟ್ ವಿಲ್ ಗೆಟ್ ಅ ಸಿಂಪಲ್ ಎಕ್ಸ್ಪ್ರೆಷನ್. ಸೊ ಅದಕ್ಕೆ ಆನ್ಸರ್ ಇಸ್ ಟ್ರೂ. ನೆಕ್ಸ್ಟು BCD to 7 ಸೆಗ್ಮೆಂಟ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಔಟ್ಪುಟ್ಸ್. ಎಷ್ಟು ಔಟ್ಪುಟ್ ಇರುತ್ತೆ? ಸೊ 10, 12, 4, 7. ಆನ್ಸರ್ ಇಸ್ 7. ನೆಕ್ಸ್ಟ್ BCD to 7 ಸೆಗ್ಮೆಂಟ್ ಡಿಕೋಡರ್ ಕನ್ಸಿಸ್ಟ್ ಆಫ್ 4 ಸ್ಟೇಜಸ್. ಇಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ದ ಡಿಸೈನ್ BCD to 7 ಸೆಗ್ಮೆಂಟ್ ಡಿಕೋಡರ್ನ ಡಿಸೈನ್ ಮಾಡಬೇಕು ಅಂದರೆ ಇಟ್ ಕನ್ಸಿಸ್ಟ್ ಆಫ್ 4 ಸ್ಟೇಜಸ್ ಅಂತ ಕರಿತೀವಿ. ಯಾವುದು? ಅನಾಲಿಸಿಸ್ ಸ್ಟೇಜು, ಟ್ರೂ ಟೇಬಲ್ ಡಿಸೈನು, ಕೆ ಮ್ಯಾಪಿಂಗು ಆ್ಯಂಡ್ ಲಾಸ್ಟ್ ಒನ್ ಇಸ್ ಲಾಜಿಕ್ ಸರ್ಕ್ಯೂಟ್. ಸೊ ಇಟ್ ಕನ್ಸಿಸ್ಟ್ ಆಫ್ 4 ಸ್ಟೇಜ್. ಆನ್ಸರ್ ಇಸ್ ಟ್ರೂ. So in this session we have learned the concepts about BCD to 7 segment decoder. First one, definition, very simple. It is a combinational circuit. It has 4 inputs lines and it produces the 7 output lines. It is a 4-bit, it takes a 4-bit code and it produces the 7-bit code output. Block diagram alli so ನಾವೇನು ಮಾಡ್ತೀವಿ ಅಂದರೆ 4 ಇನ್ಪುಟ್ ಲೈನ್ಸ್ನ ಕೊಟ್ಟು ಈ ಕಡೆ ಔಟ್ಪುಟ್ ಲೈನ್ಸಲ್ಲಿ 7 ಔಟ್ಪುಟ್ ಲೈನ್ಸ್ ಬರುತ್ತೆ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ಡಿಸೈನ್ ಆಫ್ BCD to 7 ಸೆಗ್ಮೆಂಟ್ ಡಿಕೋಡರ್ ಅಂತ ಅಂದರೆ ಯಾವ ಥರ ಡಿಸೈನ್ ಮಾಡ್ತೀವಿ, ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ, ಯಾವ್ಯಾವ ಸ್ಟೇಜಸ್ ಇರುತ್ತೆ ಅಂತ. ಸೊ ಇಟ್ ಕನ್ಸಿಸ್ಟ್ ಆಫ್ 4 ಸ್ಟೇಜಸ್ ಅಂತ ಕರಿತೀವಿ. ಅನಾಲಿಸಿಸ್ಸು, ಆಮೇಲೆ ಟ್ರೂ ಟೇಬಲ್ ಡಿಸೈನು, ಕೆ ಮ್ಯಾಪಿಂಗು ಮತ್ತು ಇನ್ನೊಂದು ಲಾಜಿಕ್ ಸರ್ಕ್ಯೂಟ್. ಅನಾಲಿಸಿಸ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಅರೇಂಜ್ಮೆಂಟ್ಸ್ನ ನಾವು ಯಾವ ಥರ ಮಾಡ್ತೀವಿ, ಏನು ಯೂಸ್ ಮಾಡ್ತೀವಿ ಅಂತ ಕಲಿತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಕೊಡೋ ಅಂಥ ಇನ್ಪುಟ್ಗೆ ಔಟ್ಪುಟ್ ಏನು ಬರುತ್ತೆ ಅದನ್ನು ಟೇಬಲಲ್ಲಿ ಹಾಕೊಳ್ತೀವಿ. ಮೂರನೇ ಸ್ಟೆಪ್ಪು ಕೆ ಮ್ಯಾಪಿಂಗ್ ಮಾಡ್ಕೋತೀವಿ. ಇನ್ಪುಟ್ ಔಟ್ಪುಟ್ ಏನು ಬಂದಿರುತ್ತೆ ಟ್ರೂ ಟೇಬಲಲ್ಲಿ ಅದನ್ನು ಮ್ಯಾಪಿಂಗ್ ಥರ ಮಾಡಿಕೊಂಡು ಪೇರ್ ಮಾಡಿ ಎಕ್ಸ್ಪ್ರೆಷನ್ಸ್ನ ಕಂಡುಹಿಡ್ಕೋತೀವಿ. ಫೋರ್ತ್ನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಯೂಸಿಂಗ್ ದ ಗೇಟ್ಸ್ ನಾವು ಆ ಎಕ್ಸ್ಪ್ರೆಷನ್ಸ್ನ ನಾವು ಲಾಜಿಕ್ ಸರ್ಕ್ಯೂಟ್ ಆಗಿ ಡಿಸೈನ್ ಮಾಡ್ತೀವಿ.
ಅದಾದಮೇಲೆ ಅಪ್ಲಿಕೇಶನ್ಸ್ಗಳು ಎಲ್ಲೆಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ BCD to 7 ಸೆಗ್ಮೆಂಟ್ ಡಿಕೋಡರ್ ಅಂತಂದರೆ ನಾರ್ಮಲಾಗಿ ಡಿಜಿಟಲ್ ವಾಚ್ಗಳು, ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ಗಳು ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಇದನ್ನು BCD to 7 ಸೆಗ್ಮೆಂಟ್ ಡಿಕೋಡರ್ನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ವಿ ಹ್ಯಾವ್ ಲರ್ನ್ ಸಮ್ ಆಫ್ ದ ಕ್ವೆಶನ್ಸ್ ರಿಲೇಟೆಡ್ ಟು ದಿ BCD to 7 ಸೆಗ್ಮೆಂಟ್ ಡಿಕೋಡರ್. ಆ್ಯಂಡ್ ಫೈನಲಿ ದ ರೆಫರೆನ್ಸು, ಇಲ್ಲಿಂದ ನಾನು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಥ್ರೂ ದ ಟ್ಯುಟೋರಿಯಲ್ಸ್ ಆ್ಯಂಡ್ ದ ವೆಬ್ಸೈಟ್ ವೇರ್ ಐ ವಿಲ್ ಗಿವನ್ ದ ರೆಫರೆನ್ಸ್ ಅಡ್ರೆಸ್ ಸೊ ದಟ್ ಯು ಕ್ಯಾನ್ ಗೋ ಥ್ರೂ ಇಟ್ if you need any further informations related to the BCD to 7 segment decoder. Thank you.